ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜಗೋಪಾಲ್ ನಗರದ ಡಂಪಿಂಗ್ ಗೋಡೌನ್ನಲ್ಲಿ ಬೆಂಕಿ ಹೊತ್ಕೊಂಡಿರೋದು. ಡೀಟೇಲ್ಸ್ ನೋಡ್ತಾ ಹೋಗೋಣ ನಾವು. ಪೀಣ್ಯ 2ನೇ ಹಂತದ ಬಳಿ ಈ ಬೆಂಕಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕರೀಂ ಸಾಬ್ ಲೇಔಟ್ನಲ್ಲಿ ಗುಜರಿ ಅಂಗಡಿಗೂ ಕೂಡ ಬೆಂಕಿ ತಗುಲಿರೋದು ಗೊತ್ತಾಗ್ತಾ ಇದೆ. 4 ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ. ಸತತ 2 ಗಂಟೆಯಿಂದ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆ ಅಲ್ಲಿ ಚಾಚಿಕೊಂಡಿದೆ ಅಂತ ಹೇಳಿ. ಅಗ್ನಿ ಅವಘಡದ ತೀವ್ರತೆ, ದಟ್ಟ ಹೊಗೆ ಯಾವ ರೀತಿಯಲ್ಲಿ ಆವರಿಸಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದಾರೆ. ಸುತ್ತಮುತ್ತಲ ರೆಸಿಡೆಂಟ್ಸ್ಗಂತೂ ಇದು ಯಮಯಾತನೆ. ಮೊದಲೇ ಡಂಪಿಂಗ್ ಯಾರ್ಡ್ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ವಿಷ ಗಾಳಿ ಇರುತ್ತೆ. ಅಂಥದ್ರಲ್ಲಿ ಈಗ ಈ ಅಗ್ನಿ ಅವಘಡ ಆಗಿರೋದ್ರಿಂದ ಮತ್ತಷ್ಟು ಪಾಯ್ಸನಸ್ ಆಗಿರುತ್ತೆ ಇಡೀ ಅಟ್ಮಾಸ್ಫಿಯರು. ಬೆಂಕಿ ತಹಬದಿಗೆ ಇನ್ನೂ ಕೂಡ ಬರದೇ ಇರೋ ಹಾಗೆ ಕಾಣಿಸ್ತಾ ಇದೆ. ಬಹಳ ಭಯಾನಕ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಡಂಪಿಂಗ್ ಯಾರ್ಡ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಈ ರೀತಿ ಅಗ್ನಿ ಅವಘಡಗಳಾಗಿ ಬಹಳಷ್ಟು ಜನರ ಪ್ರಾಣಕ್ಕೆ ಅಪಾಯ ಉಂಟಾಗಿರುವಂತಹ ಘಟನೆಗಳು ಕೂಡ ಕಣ್ಮುಂದೆ ಇದೆ. ಈಗಲೂ ಕೂಡ ಪೀಣ್ಯದಲ್ಲಿರುವಂತಹ ಡಂಪಿಂಗ್ ಯಾರ್ಡ್ನಲ್ಲಿ ಇಂಥದ್ದೇ ಒಂದು ಘಟನೆ ಆಗಿದೆ. ಸುತ್ತಮುತ್ತಲೂ ಕೂಡ ರೆಸಿಡೆನ್ಸ್ ಇರೋದು ಕಾಣಿಸ್ತಾ ಇದೆ, ಬಿಲ್ಡಿಂಗ್ಗಳೆಲ್ಲ ಇರೋದು ಕಾಣಿಸ್ತಾ ಇದೆ. ಹೀಗಾಗಿ ಸವಾಲಿನ ಕೆಲಸ ಅಂತೂ ಆಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ 5 ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ. ಬಟ್ ಇಲ್ಲಿ ತನಕ ಬೆಂಕಿ ನಂದಿಸೋದಕ್ಕೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ದಟ್ಟ ಹೊಗೆ ಕೂಡ ಇಡೀ ಏರಿಯಾವನ್ನೇ ಆವರಿಸ್ತಾ ಇದೆ. ಟಾಕ್ಸಿಕ್ ಗಾಳಿ ಇದು. ಯೂಶಲಿ ಈ ಹೊಗೆ ಇರುತ್ತಲ್ಲ, ಮೊದಲೇ ನಾನು ಆಗಲೇ ಹೇಳ್ದಂಗೆ ಡಂಪಿಂಗ್ ಯಾರ್ಡ್ ಅಂತ ಹೇಳಿದ್ರೆ ಅತ್ಯಂತ ಕೆಟ್ಟ ವಾಸನೆ ಬರ್ತಾ ಇರುತ್ತೆ, ಮೊದಲೇ ಪಾಯ್ಸನಸ್ ಆಗಿರುತ್ತೆ ಗಾಳಿ. ಅಂಥದ್ರಲ್ಲಿ ಈ ಬೆಂಕಿ ಅವಘಡದಿಂದ ಇನ್ನಷ್ಟು ಅಟ್ಮಾಸ್ಫಿಯರ್, ವಾತಾವರಣ ಹದಗೆಟ್ಟಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿ ಪ್ಯಾನಿಕ್ನ ಸಿಚುವೇಶನ್. ಸ್ಥಳದಲ್ಲಿ ಕ್ಷಣಕ್ಕೂ ಕೂಡ ಬೆಂಕಿಯ ಕೆನ್ನಾಲಿಗೆ ಇನ್ನಷ್ಟು ವ್ಯಾಪಕವಾಗಿ ಹಬ್ತಾ ಇರೋದ್ರಿಂದ ಬಿಗಡಾಯಿಸ್ತಾ ಇದೆ ಕ್ಷಣಕ್ಕೂ ಅಲ್ಲಿನ ಪರಿಸ್ಥಿತಿ. 5 ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ವೆಹಿಕಲ್ ಬಂದಿದೆ, ಆದರೆ ಬೆಂಕಿ ನಂದಿಸೋದಕ್ಕೆ ಇನ್ನೂ ಕೂಡ ಆಗಿಲ್ಲ ಕರೆಕ್ಟಾಗಿ. ಬಿಕಾಸ್ ಸಾಕಷ್ಟು ಕೆಮಿಕಲ್ಸ್ ಅನ್ನ ಕೂಡ ಅಲ್ಲಿ ವೇಸ್ಟೇಜ್ ರೂಪದಲ್ಲಿ ಹಾಕಿರ್ತಾರೆ ಡಂಪಿಂಗ್ ಯಾರ್ಡ್ನಲ್ಲಿ. ಆ ಕೆಮಿಕಲ್ಸ್ ಎಲ್ಲ ಕೆಮಿಕಲ್ಸು ಕೂಡ ಈ ಅಗ್ನಿಶಾಮಕ ದಳದ ವಾಹನದಲ್ಲಿ ನಂದಿಸ್ತಾರಲ್ಲ, ಅದ್ರಲ್ಲಿ ನಂದೋದಿಲ್ಲ. ಕೆಲವು ಕೆಮಿಕಲ್ಸು ವಾಟರ್ಗೆ ಇನ್ನೂ ಹೆಚ್ಚಾಗಿ ರಿಯಾಕ್ಟ್ ಮಾಡುತ್ತೆ, ಆಕ್ಸಿಜನ್ಗೆ ಇನ್ನೂ ಹೆಚ್ಚಾಗಿ ರಿಯಾಕ್ಟ್ ಮಾಡುತ್ತೆ. ಹೀಗಾಗಿ ಇನ್ನೂ ಜಾಸ್ತಿ ಹೊತ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾವ್ಯಾವ ಕೆಮಿಕಲ್ಸನ್ನಲ್ಲಿ ಡಂಪ್ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿಲ್ಲ. ಈ ಕಾರಣಕ್ಕೆ ಸವಾಲಿನ ಕೆಲಸ ಆಗ್ತಾ ಇದೆ. ಆಲ್ಮೋಸ್ಟ್ 2 ಗಂಟೆಯಿಂದ ಕೂಡ ಬೆಂಕಿ ನಂದಿಸೋದಕ್ಕೆ ಸತತ ಪ್ರಯತ್ನವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಪ್ಲಾಸ್ಟಿಕ್ಕು ಅಥವಾ ಪೇಪರ್ಗಳು ಮಾತ್ರ ಡಂಪಿಂಗ್ ಯಾರ್ಡ್ನಲ್ಲಿ ಎಸ್ತಿರಲ್ಲ, ಕೆಲವು ಪ್ರಾಣಿಗಳ ಅಂಗಾಂಗಗಳನ್ನ ಎಸ್ತಿರ್ತಾರೆ, ಕೆಲವು ಕೆಮಿಕಲ್ಸ್ ವೇಸ್ಟನ್ನು ಕೂಡ ಎಸ್ತಿರ್ತಾರೆ. ಈ ಎಲ್ಲ ಕಾರಣಕ್ಕೆ ಪಾಯ್ಸನಸ್ ಆಗಿದೆ ಇಡೀ ವಾತಾವರಣ. ಅಲ್ಲಿ ಯಾವ ಚಿಕ್ಕದೊಂದು ಇದರ